ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಕಲಾ, ಸ್ಪರ್ಧಾಕಾಂಕ್ಷಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೋಡಿ, ಭಾರತದ ಪಶ್ಚಿಮದಲ್ಲಿ ಇರ್ತಕ್ಕಂತಹ ಅರಬ್ಬಿ ಸಮುದ್ರ, ಇದನ್ನ ಮೊದಲು ಇಂಪೀರಿಯಲ್ ಸರೋವರ ಅಂತ ಕರಿತಾ ಇದ್ರು. ಯಾವುದನ್ನ? ಅರಬ್ಬಿ ಸಮುದ್ರವನ್ನ. ಅರಬ್ಬಿ ಸಮುದ್ರವನ್ನ ಏನಂತ ಕರಿತಾ ಇದ್ರು? ಇಂಪೀರಿಯಲ್ ಸರೋವರ ಅಂತ. ಈ ಇಂಪೀರಿಯಲ್ ಸರೋವರ ಅರಬ್ಬರ ಪ್ರಭಾವದಿಂದ ಇಂದು ಇದು ಅರಬ್ಬಿ ಸಮುದ್ರ ಅಂತ ಕರೆಸ್ಕೊಳ್ತಾ ಇದೆ. ನೋಡಿ, ಮೊದಲು ಭಾರತದಲ್ಲಿ ಇರ್ತಕ್ಕಂತಹ ಸಿಂಧ್ ಪ್ರದೇಶದಲ್ಲಿ ಒಬ್ಬ ರಾಜ ಆಡಳಿತ ನಡೆಸ್ತಾ ಇರ್ತಾನೆ. ಆ ರಾಜನ ಹೆಸರು ಚಂಡ ಅಂತ. ಆ ಚಂಡನ ಮಗ ಚಚಾ ಅಂತ. ಈ ಚಚಾನ ನಂತರ ಬರ್ತಾನೆ ದಾಹಿರ ಅಂತ. ಹೀಗೆ ಸಿಂಧ್ ಪ್ರದೇಶದಲ್ಲಿ ಆಡಳಿತ ನಡೆಸ್ತಾ ಇರ್ತಾರೆ. ಈ ದಾಹಿರನ ರಾಜಧಾನಿ ಯಾವುದಾಗಿತ್ತು? ಬ್ರಾಹ್ಮಣಬಾದ್ ಅಂತ. ಸಿಂಧ್ ಪ್ರದೇಶದಲ್ಲಿ ದಾಹಿರನು ಆಳ್ವಿಕೆ ಮಾಡ್ತಾ ಇರ್ತಕ್ಕಂತಹ ಸಮಯದಲ್ಲಿ ಇರಾಕ್ನ ಬಾಗ್ದಾದ್ ಪ್ರದೇಶದೊಳಗೆ 1ನೇ ವಾಲಿದ್ ಖಲೀಫಾ ಅಂತ ಆಳ್ವಿಕೆ ಮಾಡ್ತಾ ಇರ್ತಾನೆ. ಖಲೀಫರಂದ್ರೆ ಮಹಮ್ಮದ್ ಪೈಗಂಬರ್ನ ಏನ್ ಉತ್ತರಾಧಿಕಾರಿಗಳಿರ್ತಾರಲ್ಲ, ಅವರನ್ನ ಖಲೀಫರು ಅಂತ ಕರೀತಾರೆ. ಅಂದ್ರೆ ಇಸ್ಲಾಂ ಧರ್ಮದ ಗುರುಗಳಂತ ಇವರನ್ನ ಕರೀತಾರೆ. ಎಲ್ಲಿ ಖಲೀಫರ ಆಡಳಿತವಿರುತ್ತೋ ಅಲ್ಲಿ ಖಿಲಾಫತ್ ಅಂತ ಕರೀತಾರೆ. ಈ ಇರಾಕ್ನ ಬಾಗ್ದಾದ್ ನಲ್ಲಿ 1ನೇ ವಾಲಿದ್ ಎಂಬ ಖಲೀಫಾ ಆಡಳಿತ ನಡೆಸ್ತಾ ಇರ್ತಾನೆ. ಈ 1ನೇ ವಾಲಿದ್ ಖಲೀಫನು ತನ್ನ ರಾಜ್ಯಪಾಲನೊಬ್ಬ ಅರೇಬಿಯಾ ಆಡಳಿತಕ್ಕೆ ನೇಮಿಸ್ತಾನೆ. ಅರೇಬಿಯಾದ ರಾಜ್ಯಪಾಲನ ಹೆಸರು ಹಿಜಾಜ್ ಅಂತ ಹೇಳಿ. ಹಿಜಾಜ್ ಅರೇಬಿಯಾದಲ್ಲಿ ಆಡಳಿತ ಮಾಡ್ತಾ ಇರ್ತಾನೆ. ಈ ಅರೇಬಿಯಾದ ರಾಜ್ಯಪಾಲನಾದ ಹಿಜಾಜ್ನು ಈ ಅರಬ್ಬಿ ಸಮುದ್ರದ ಮೂಲಕ ಶ್ರೀಲಂಕಾದೊಂದಿಗೆ ವ್ಯಾಪಾರವನ್ನ ಮಾಡ್ತಾ ಇದ್ದ. ಈ ವ್ಯಾಪಾರ ನಡೀತಾ ಇದ್ದಾಗ ಒಮ್ಮೆ ಶ್ರೀಲಂಕಾದ ರಾಜನೊಬ್ಬ 7-8 ಹಡಗುಗಳಲ್ಲಿ ಕೆಲವೊಂದಿಷ್ಟು ಸಂಪತ್ತನ್ನ ಅಥವಾ ನರ್ತಕಿಯರನ್ನ, ಕೆಲವೊಂದಿಷ್ಟು ಸಾಂಬಾರ್ ಪದಾರ್ಥಗಳನ್ನ ಹಿಜಾಜ್ನಿಗೆ ಕಳಿಸ್ಕೊಡ್ತಾ ಇರ್ತಾನೆ. ಆಗ ಪಾಕಿಸ್ತಾನದ ಕರಾಚಿ ಎಂಬ ಪ್ರದೇಶದಲ್ಲಿ ದೇಬಲ್ ಬಂದರಿನಲ್ಲಿ ಕೆಲವು ಕಡಲ್ಗಳರೇನ್ ಮಾಡ್ತಾರೆ, ಆ ಹಡಗುಗಳನ್ನ ಕಳ್ಳತನ ಮಾಡ್ತಾರೆ. ಆ ಕಡಲ್ಗಳರು ಹಿಜಾಜ್ನ 7-8 ಹಡಗುಗಳಲ್ಲಿನ 2 ಹಡಗುಗಳನ್ನ ಏನ್ ಮಾಡ್ತಾರೆ, ಕದ್ಕೊಂಡ್ ಬಿಡ್ತಾರೆ. ಆ 2 ಹಡಗುಗಳನ್ನ ಹಿಜಾಜ್ನ ಮಗಳಿಗೆ ಸೇರಿದ್ದವು ಆಗಿದ್ವು. ಯಾವಾಗ ಹಿಜಾಜ್ನ ಹಡಗುಗಳನ್ನ ಸಿಂಧ್ ಪ್ರದೇಶದ ಕರಾಚಿಯ ಕಡಲ್ಗಳರು ಕದ್ಕೊಂಡು ಹೋಗ್ಬಿಡ್ತಾರೋ, ಆವಾಗ ಹಿಜಾಜ್ನು ತನ್ನೊಬ್ಬ ರಾಯಭಾರಿಯನ್ನ ಈ ನಮ್ಮ ಸಿಂಧ್ ಪ್ರದೇಶದ ರಾಜನಾಗಿರುವ ದಾಹಿರ್ನ ಆಸ್ಥಾನಕ್ಕೆ ಕಳಿಸ್ಕೊಡ್ತಾನೆ. ದಾಹಿರ್ಗೆ ರಾಯಭಾರಿ ಏನ್ ಹೇಳ್ತಾನಂದ್ರೆ, ನಿನ್ನ ಸಾಮ್ರಾಜ್ಯದ ಕಡಲ್ಗಳರು ನಮ್ಮ 2 ಹಡಗುಗಳನ್ನ ಕದ್ಕೊಂಡು ಹೋಗಿದ್ದಾರೆ, ಅವುಗಳನ್ನ ನೀನು ವಾಪಸ್ ಕೊಡ್ಬೇಕು, ಇಲ್ಲವಾದ್ರೆ ಅವುಗಳ ನಷ್ಟ ಭರಿಸ್ಬೇಕು ಅಂತ ಹೇಳ್ತಾನೆ. ಆದ್ರೆ ದಾಹಿರ್ ಯಾವುದಕ್ಕೂ ಒಪ್ಲಿಲ್ಲ. ಅಂದ್ರೆ ಆ ರಾಯಭಾರಿಯ ಮಾತನ್ನ ವಿರೋಧಿಸ್ತಾನೆ. ಆಗ ಅರಬ್ಬರು ಈತನ ಅಂದ್ರೆ ದಾಹಿರನ ಮೇಲೆ ದಾಳಿಯನ್ನ ಮಾಡ್ತಾರೆ. ಸೊ ಹಾಗಾದ್ರೆ ಭಾರತದ ಮೇಲೆ ಮೊದಲ ದಾಳಿ ಮಾಡಿದ ಮುಸ್ಲಿಮರು ಯಾರು? ಅರಬ್ಬರು. ಹಾಗಾದ್ರೆ ಅರಬ್ಬರು ಭಾರತದ ಯಾವ ಪ್ರದೇಶದ ಮೇಲೆ ದಾಳಿ ಮಾಡಿದ್ರು? ಸಿಂಧ್ ಪ್ರದೇಶದ ಮೇಲೆ. ಇವತ್ತಿನ ಪಾಕಿಸ್ತಾನದಲ್ಲಿ ಬರ್ತಕ್ಕಂತಹ ಸಿಂಧ್ ಪ್ರದೇಶ ಏನಿದೆಯಲ್ಲ, ಇದ್ರ ಮೇಲೆ ಅರಬ್ಬರ್ ಏನ್ ಮಾಡ್ತಾರಂದ್ರೆ ಮೊದಲ ಬಾರಿಗೆ ದಾಳಿಯನ್ನ ಮಾಡ್ತಾರೆ. ಸಿಂಧ್ ಪ್ರದೇಶದ ಮೇಲೆ ಮೊಟ್ಟ ಮೊದಲು ದಾಳಿ ಮಾಡಿದ್ದು ಯಾವ ವರ್ಷದಲ್ಲಿ ಅಂತಂದ್ರೆ ಕ್ರಿಸ್ತಶಕ 711ರಲ್ಲಿ. ಕ್ರಿಸ್ತಶಕ 711ರಲ್ಲಿ ಸಿಂಧ್ ಪ್ರದೇಶದ ಮೇಲೆ ಮೊದಲ ಬಾರಿಗೆ ದಾಳಿ ಮಾಡಿದ ವ್ಯಕ್ತಿ ಹಿಜಾಜ್ನ ಸೇನಾಪತಿಯಾಗಿರ್ತಕ್ಕಂತಹ ಉಬೇದುಲ್ಲಾ ಖಾನ್. ಹಿಜಾಜ್ ಅಂದ್ರೆ ಯಾರು? ಅರೇಬಿಯಾದ ರಾಜ್ಯಪಾಲ. ಈ ರಾಜ್ಯಪಾಲನ ಸೇನಾಪತಿಯಾಗಿರ್ತಕ್ಕಂತಹ ಉಬೇದುಲ್ಲಾ ಖಾನ್ ಏನ್ ಮಾಡ್ತಾನೆ, ಸಿಂಧ್ ಪ್ರದೇಶದ ಮೇಲೆ ದಾಳಿಯನ್ನ ಮಾಡ್ತಾನೆ. ಉಬೇದುಲ್ಲಾ ಖಾನನನ್ನ ನಮ್ಮ ಭಾರತದ ಸಿಂಧ್ ಪ್ರದೇಶದಲ್ಲಿ ಇರ್ತಕ್ಕಂತಹ ರಾಜ ದಾಹಿರನು ಏನ್ ಮಾಡ್ತಾನಂದ್ರೆ ಆತನನ್ನ ಕೊಂದ್ಬಿಡ್ತಾನೆ. ಕ್ರಿಸ್ತಶಕ 712ರಲ್ಲಿ ಜೂನ್ 20ರಲ್ಲಿ ಒಬ್ಬ ಸೇನಾಪತಿ ಬಂದು ಸಿಂಧ್ ಪ್ರದೇಶದ ಮೇಲೆ ದಾಳಿ ಮಾಡ್ತಾನೆ. ಆ ವ್ಯಕ್ತಿ ಯಾರತ್ತಂದ್ರೆ ಹಿಜಾಜ್ನ ಸೋದರಳಿಯನಾಗಿರ್ತಕ್ಕಂತಹ 17 ವರ್ಷದ ಯುವಕ ಮೊಹಮ್ಮದ್ ಬಿನ್ ಖಾಸಿಂ. ಈತ ಬಲಿಷ್ಠವಾದ ಅಶ್ವದಳವನ್ನ ಹೊಂದಿರ್ತಾನೆ. ಆದ್ರೆ ನಮ್ಮ ಸಿಂಧ್ ಪ್ರದೇಶದ ರಾಜನೇನಾಗಿರ್ತಾನಲ್ಲ ದಾಹಿರ, ಈತ ಗಜಪಡೆಯನ್ನ ಹೊಂದಿರ್ತಾನೆ. ಕ್ರಿಸ್ತಶಕ 712ರಲ್ಲಿ ಜೂನ್ 20ರಲ್ಲಿ ಇವರಿಬ್ಬರ ಮಧ್ಯೆ ಯುದ್ಧ ನಡೆಯುತ್ತೆ. ಆ ಯುದ್ಧವನ್ನ ನಾವು ರಾವರ್ ಕದನ ಅಥವಾ ರೋವರ್ ಕದನ ಅಂತ ಕರಿತೀವಿ. ನೋಡಿ, ಕದನದಲ್ಲಿ ಮೊಹಮ್ಮದ್ ಬಿನ್ ಖಾಸಿಂ ಬಲಿಷ್ಠವಾದ ಅಶ್ವಪಡೆಯನ್ನ ಹೊಂದಿರ್ತಾನೆ. ಮೊಹಮ್ಮದ್ ಬಿನ್ ಖಾಸಿಂನ ಸೈನಿಕನ ಬಾಣ ದಾಹಿರ್ನ ಆನೆಯ ಕಣ್ಣಿಗೆ ಚುಚ್ಚಿಬಿಡುತ್ತದೆ. ಆಗ ಆನೆ ಯುದ್ಧ ಭೂಮಿಯಲ್ಲಿ ದಿಕ್ಕುಪಾಲಾಗಿ ಓಡಾಡಿದಾಗ ದಾಹಿರ್ ಆನೆಯ ಮೇಲಿಂದ ಏನ್ ಮಾಡ್ತಾನೆ, ಕೆಳಗೆ ಬೀಳ್ತಾನೆ. ಆಗ ದಾಹಿರ್ನ ಸೈನಿಕರು ತಮ್ಮ ರಾಜ ಸತ್ತು ಹೋದ ಅಂತ ತಿಳಿದು ಯುದ್ಧ ಭೂಮಿಯನ್ನ ಬಿಟ್ಟು ಎಲ್ಲಾ ಸೈನಿಕರು ಏನ್ ಮಾಡ್ತಾರೆ, ವಾಪಸ್ ಹೋಗ್ತಾರೆ. ದಾಹಿರ್ ಮೊಹಮ್ಮದ್ ಬಿನ್ ಖಾಸಿಂನ ಕೈಗೆ ಸಿಕ್ಕು ಮರಣವನ್ನ ಹೊಂದ್ತಾನೆ. ಈತ ಹತ್ಯೆಯಾದ ನಂತರ ಆತನ ರಾಣಿ ರವಿಬಾಯಿ ಇರ್ತಾಳಲ್ಲ, ಅವಳು ಯುದ್ಧಕ್ಕೆ ಬಂದು ಸೋಲ್ತಾಳೆ. ನಂತರ ಅವನ ಮಗ ಕೂಡ ಜೈಸಿಂಗ್ ಕೂಡ ಏನ್ ಮಾಡ್ತಾನೆ, ಮೊಹಮ್ಮದ್ ಬಿನ್ ಖಾಸಿಂನಿಂದ ಕೊಲ್ಲಲ್ಪಡ್ತಾನೆ. ಅದಾದ ನಂತರ ಇವರ ಇಬ್ಬರು ಹೆಣ್ಣು ಮಕ್ಕಳು ಸೂರ್ಯದೇವಿ ಮತ್ತು ಪೆರಮಲಾದೇವಿ, ಈ ಇಬ್ಬರನ್ನು ಮೊಹಮ್ಮದ್ ಬಿನ್ ಖಾಸಿಂ ಅಪಹರಣ ಮಾಡಿಕೊಂಡು ಹೋಗ್ತಾನೆ.
ಅಪಹರಣ ಮಾಡಿ ಇಬ್ಬರನ್ನು ಹಿಜಾಜ್ಗೆ ಒಪ್ಪಿಸ್ಬಿಡ್ತಾನೆ. ಈ ಇಬ್ಬರು ಹೆಣ್ಮಕ್ಕಳು ಮೊಹಮ್ಮದ್ ಬಿನ್ ಕಾಸಿಂ ನಮಗೆ ಮಾನಭಂಗ ಮಾಡಿದಾನೆ ಅಂತ ಹಿಜಾಜ್ಗೆ ಹೇಳ್ತಾನೆ. ಆಗ ಹಿಜಾಜ್ನು ಮೊಹಮ್ಮದ್ ಬಿನ್ ಕಾಸಿಂನನ್ನ ಶಿರಚ್ಛೇದನವನ್ನ ಮಾಡ್ತಾನೆ. ನಂತರ ಸತ್ಯವನ್ನ ತಿಳಿದ ಹಿಜಾಜ್ನು ಸೂರ್ಯದೇವಿ ಮತ್ತು ಪೆರ್ಮಲಾದೇವಿ ಸುಳ್ಳು ಹೇಳಿದಾರಂತೆ ಗೊತ್ತಾಗಿ ಅವರಿಬ್ಬರನ್ನ ಅಶ್ವಕ್ಕೆ ಕಟ್ಟಿ ಎಳೆದು ಸಾಯಿಸ್ಬಿಡ್ತಾನೆ. ಇಲ್ಲಿ ನೋಡಿದ್ವಿ ನಾವು ಅರಬ್ಬರು ಯಾಕೆ ಬಂದ್ರು ಭಾರತಕ್ಕೆ ಅಂತಂದ್ರೆ ಅವರ ಉದ್ದೇಶ ಏನಾಗಿತ್ತು? ಅವರ ಹಡಗುಗಳ ನಷ್ಟವನ್ನು ಭರ್ತಿ ಮಾಡುವ ಉದ್ದೇಶವನ್ನ ಅವರು ಹೊಂದಿದ್ರು. ಆದರೆ ನಮ್ಮ ಕಡೆಯಿಂದ ನೆಗೆಟಿವ್ ಸ್ಪಂದನೆ ಸಿಕ್ಕಿದ್ರಿಂದ ಇವರು ದಾಳಿ ಮಾಡಿದ್ರು. ಈ ಅರಬ್ಬರು ನಮ್ಮ ಭಾರತಕ್ಕೆ ಬಂದಿದ್ದು ಉದ್ದೇಶ ಪೂರ್ವಕವಾಗಿ ಅಲ್ಲ, ಬಂದಿದ್ದು ಆಕಸ್ಮಿಕವಾಗಿ. ನಮ್ಮ ಭಾರತದ ರಾಜನಾಗಿರ್ತಕ್ಕಂತಹ ದಾಹಿರ್ನ ತಪ್ಪು ಯುದ್ಧ ನೀತಿಯಿಂದ ಅರಬ್ಬರು ಬಂದು ಈ ಸಿಂಧ್ ಪ್ರದೇಶ, ಪಂಜಾಬ್ ಪ್ರದೇಶಗಳ ಮೇಲೆ ಅರಬ್ಬರು ಆಡಳಿತ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಮತ್ತು ಇಸ್ಲಾಂ ಧರ್ಮದ ಪ್ರಚಾರ ಕೂಡ ಮಾಡ್ತಾರೆ. ನೋಡಿ, ಅರಬ್ಬರ ಸಿಂಧ್ ದಾಳಿಯ ಕುರಿತು ವಿವರಿಸುವ ಕೃತಿ ಯಾವುದು ತಂದ್ರ ಬಾಚ್ನಾಮ. ಇದು ಪರ್ಷಿಯನ್ ಭಾಷೆಯಲ್ಲಿ ಬರೆಯಲಾಗಿದೆ. ಭಾರತಕ್ಕೆ ಮೊದಲ ಬಂದ ಮುಸ್ಲಿಮರು ಅರಬ್ಬರು. ನೋಡಿ, ಭಾರತದಲ್ಲಿ ಮುಸ್ಲಿಂ ಸಾಮ್ರಾಜ್ಯವನ್ನು ಕಟ್ಟಬೇಕೆನ್ನುವ ಆಸೆ ಹೊಂದಿದವರು ಟರ್ಕರು, ಮೊಹಮ್ಮದ್ ಬಿನ್ ಘಜ್ನಿ ಮತ್ತು ಮೊಹಮ್ಮದ್ ಬಿನ್ ಘೋರಿ. ಸ್ಪರ್ಧಾರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಸ್ಪೆಷಲಿ IAS, KAS, PDO ಮತ್ತು PSI ಯಾರ್ಯಾರು ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದಾರೆ ಅವರಿಗೆಲ್ಲ ಯೂಸ್ಫುಲ್ ಆಗುತ್ತೆ. ಸೊ ಸ್ಪರ್ಧಾರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಜೊತೆ ಭೇಟಿಯಾಗೋಣ. ಜೈ ಕರ್ನಾಟಕ. ನಿಜವಾದ ಸೋಲೆಂದರೆ ನನ್ನಿಂದ ಆಗುವುದಿಲ್ಲ ಎಂದು ಕೈಚೆಲ್ಲಿ ಕೂರುವುದು. ಯಾವಾಗ ನೀವು ಬಿಟ್ಟುಕೊಡದೆ ಹೋರಾಡುತ್ತೀರಿ ಅಂದಿನಿಂದ ನೀವು ಗೆಲ್ಲುತ್ತೀರಿ. ನಾವೊಂದು ನಿರ್ಧಾರಕ್ಕೆ ಬರಬೇಕು. ಪ್ರತಿಯೊಂದು ಅನುಭವವೂ ಕೂಡ ನಮಗೊಂದು ಪಾಠ. ನಮ್ಮನ್ನು ಬೆಳೆಸುವ ಅವಕಾಶಗಳಿಗಾಗಿ ನಾವು ಹುಡುಕಾಡಬೇಕು. ಅದೇ ಹೊತ್ತಿನಲ್ಲಿ ನಮಗೆ ತಿಳಿದಿರಬೇಕು, ಈ ಪ್ರಯತ್ನದಲ್ಲಿ ನಾನು ಬೀಳಬಹುದು, ನಾನೊಮ್ಮೆ ಸ್ತಬ್ಧನಾಗಬಹುದು, ಆದರೆ ಪ್ರತಿ ಬಾರಿ ಬಿದ್ದಾಗಲೂ ಮತ್ತೆ ಎದ್ದೇ ಏಳುತ್ತೇನೆ ಎನ್ನುವ ವಿಶ್ವಾಸ ನಮಗಿರಬೇಕು.